ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಟೋ ರಿಪೇರ್ ಇಂಡಿಯಾ. ಫ್ರೆಂಡ್ಸ್, ನಮ್ಮ ಹತ್ರ ಇವತ್ತು ಒಂದು BS6 ECM ಬಂದಿದೆ, ಬರ್ನ್ ಆಗಿಬಿಟ್ಟಿದೆ. ಇದು ನೋಡ್ಬೋದು. ಕಸ್ಟಮರ್ದು ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ತೊಗೊಂಡ್ಬಿಟ್ಟು ಕೊಟ್ಟಿದ್ದಾರೆ ಕೋಲಾರಿಂದ. ಇಲ್ಲಿ ಬರ್ನ್ ಆಗಿದೆ. ಇಲ್ಲಿನೂ ಎರಡು IC ಬರ್ನ್ ಆಗಿದೆ. ಓಕೆ, ಕಸ್ಟಮರ್ ಬೇರೆ ECM ತೊಗೊಂಡ್ಬಂದು ಕೊಟ್ಟಿದ್ದಾರೆ. ಇದು ಅವ್ರ ಗಾಡಿದು ಇಮೋಬಿಲೈಸರು ಕೀ ನಮ್ಮ ಹತ್ರ ಇದೆ. ಓಕೆನಾ, ಇದು ಮ್ಯಾಚ್ ಮಾಡಿ ಪ್ರೋಗ್ರಾಮಿಂಗ್ ಮಾಡಿ ಕೊಟ್ಟಿದ್ದೀನಿ. ನೋಡಿ, ಇಗ್ನಿಷನ್ ಆನು. ನಾನು ಫಸ್ಟು ಬೀಗ ಆಚೆ ತೊಗೊಳ್ತೀನಿ, ಆಯ್ತಲ್ಲ. ನೋಡಿ, ಬ್ಲಿಂಕ್ ಆಗುತ್ತೆ. ಕೀ ಇಲ್ಲ ಬ್ಯಾರಲಲ್ಲಿ, ಅದಕ್ಕೋಸ್ಕರ ಇದು ಬ್ಲಿಂಕ್ ಆಗೋದು. ಓಕೆನಾ, ಇಲ್ಲಿ ಎಲ್ಲ ಆನ್ ಇದೆ. ನಾನು ಇವಾಗ ಕೀ ಬ್ಯಾರಲಲ್ಲಿ ಹಾಕ್ತೀನಿ, ಇಗ್ನಿಷನ್ ಆಫ್ ಮಾಡ್ತೀನಿ ಇಲ್ಲಿ. ಓಕೆ, ಇಲ್ಲಿ ಬ್ಯಾರಲಲ್ಲಿ ಕೀ ಹಾಕ್ತೀನಿ. ಯಾರಿಗೇನು ECM ಚೇಂಜ್ ಮಾಡಬೇಕು, ECM ರಿಪೇರ್ ಮಾಡಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಬ್ಯಾಂಗ್ಳೂರಿಂದ ಮಾಡಿಕೊಡ್ತೀನಿ. ಓಕೆನಾ, ಎಲ್ಲ ಕಾರ್ದು ECM ಎಲ್ಲ ರಿಪೇರ್ ಮಾಡ್ತೀನಿ. ಆಯಿತು, ಇದು ನೋಡಿ, ಇದು ಬರ್ನ್ ಆಗಿರೋದು ECM. ಇದು IC, ಇದನ್ನು IC ಬರ್ನ್ ಆಗಿದೆ. ಓಕೆನಾ, ಕಸ್ಟಮರು ರಿಪೇರ್ ಬೇಡ, ಬೇರೆ ಇದು ECM ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ECM ತೊಗೊಂಡು ಬಂದು ಕೊಟ್ಟಿದ್ದಾರೆ ಅವರು. ನೋಡಿ, ಇವಾಗ ಮೇನ್ ಆನ್ ಮಾಡಿದ್ದೀನಿ. ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಇಲ್ಲಿ ಕೀ ಸಿಂಬಲ್ ಲೈಟ್ ಹೋಗಬೇಕು. ನೋಡಿ, ಲೈಟ್ ಹೋಗಿದೆ, ಪರ್ಫೆಕ್ಟ್ ಕೆಲಸ ಆಗಿದೆ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.